ಇನ್ನು ಸಂಪುಟ ವಿಸ್ತರಣೆಯ ಕಸರತ್ತು ಕಡೆಗಳಿಗೆಯಲ್ಲಿ ಒಂದಿಷ್ಟು ಹೆಸರುಗಳು ಎಂಟ್ರಿ ಆಗಿದ್ದಾವೆ ಅನ್ನೋದು ಗೊತ್ತಾಗ್ತಾ ಇದೆ. ಡಿ ಕೆ ಸಿದ್ದು ಪಟ್ಟಿಯಲ್ಲಿಲ್ಲದ 7-8 ಹೆಸರುಗಳು ಕಡೆಗಳಿಗೆಯಲ್ಲಿ ರೇಸಿಗೆ ಬಂದಿದ್ದಾವೆ. ಖರ್ಗೆ, ಸಿಎಂ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರಿಂದ ಕಡೆಗಳಿಗೆಲ್ಲ ಹೆಸರು ಪ್ರಸ್ತಾಪವಾಗಿದ್ದಾವೆ. ಅಧಿಕೃತ ಪಟ್ಟಿಯ ಹೊರತಾಗಿಯೂ ಕೂಡ ಆಪ್ತರ ಹೆಚ್ಚುವರಿ ಹೆಸರು ಪ್ರಸ್ತಾಪಿಸುವಂತಹ ಕೆಲಸ ಆಗಿದೆ ಇಬ್ಬರು ನಾಯಕರ ಕಡೆಯಿಂದ. ಹಾಗಾದರೆ ಕಡೆಗಳಿಗೆಯಲ್ಲಿ ಹೈಕಮಾಂಡ್ ಜೊತೆಗಿನ ಮಾತುಕತೆಯ ವೇಳೆ ಸೇರ್ಪಡೆಯಾದಂತಹ ಹೆಸರುಗಳು ಯಾವುವು? ಒಬ್ಬ ಆಪ್ತನ ಬದಲು ಬೇರೊಬ್ಬ ಆಪ್ತನಿಗೆ ಅವಕಾಶ ಸಿಗುವಂತಹ ಲೆಕ್ಕಾಚಾರ ಕೂಡ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ಸಂಪುಟ ವಿಸ್ತರಣೆಯ ಕಸರತ್ತು ದೆಹಲಿಯಲ್ಲಿ ಜೋರಾಗ್ತಾ ಇದೆ. ಒಂದಿಷ್ಟು ಅಚ್ಚರಿಯ ಬೆಳವಣಿಗೆಗಳು ಕೂಡ ಆಗ್ತಿದ್ದಾವೆ ಅನ್ನೋದು ಗೊತ್ತಾಗ್ತಾ ಇದೆ. ಸಿದ್ದರಾಮಯ್ಯನವರು ತಮ್ಮ ಆಪ್ತರಿಗೆ, ಡಿ ಕೆ ಶಿವಕುಮಾರ್ ಅವರು ತಮ್ಮ ಆಪ್ತರಿಗೆ, ಬಿ ಕೆ ಹರಿಪ್ರಸಾದ್ ಅವರು ತಮ್ಮ ಕಡೆಯವರಿಗೆ ಸಚಿವ ಸ್ಥಾನವನ್ನು ಕೊಡಿಸೋದಕ್ಕೆ ಲಾಭಿ ಮಾಡ್ತಾ ಇದ್ದಾರೆ. ಬಟ್ ಯಾರ್ಯಾರಿಗೆ ಅವಕಾಶ ಸಿಗುತ್ತೆ ಕಾದ್ ನೋಡಬೇಕಿದೆ. ಡೀಟೇಲ್ಸನ್ನು ಕೊಡೋದಕ್ಕೆ ಸುಖೇಶ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ಇವತ್ತು ಫೈನಲ್ ಮೀಟಿಂಗು 4:30ಕ್ಕೆ. ಬಟ್ ಈಗ ಎಲ್ಲರ ಪ್ರಶ್ನೆ ಮತ್ತು ಕುತೂಹಲ ಇರುವಂತಹದ್ದು ಯಾರ್ಯಾರಿಗೆ ಅವಕಾಶ ಸಿಗುತ್ತೆ ಅಂತ. 20 ಸಚಿವ ಸ್ಥಾನಕ್ಕೆ 60ಕ್ಕೂ ಹೆಚ್ಚು ಜನ ಆಕಾಂಕ್ಷಿಗಳಿದ್ದಾರೆ. ಏನೆಲ್ಲ ಲೆಕ್ಕಾಚಾರ, ಏನೆಲ್ಲ ಲಾಭಿ ನಡೀತಾ ಇದೆ ದೆಹಲಿ ಮಟ್ಟದಲ್ಲಿ ಅಂತ? ಮೊದಲನೇದಾಗಿ 50-60 ಜನ ಆಕಾಂಕ್ಷಿಗಳಿದ್ದಾರೆ. ಖಾಲಿ ಇರುವಂತ ಕೇವಲ 20 ಸ್ಥಾನ. ಅದರಲ್ಲಿ ಇವರು ಹಿಡಿದುಕೊಂಡು ಹೋಗಿರುವಂತ ಪಟ್ಟಿ 29-30 ಒಳಗಡೆ ಇದೆ. ಆದ್ರೆ ಇಲ್ಲಿಂದ ಪಟ್ಟಿ ಹೋದ ಕೂಡಲೇ ಇದೆ ಅಂತಿಮ ಅಲ್ಲ. ಅಂತಿಮ ಗಳಿಗೆಯಲ್ಲಿ ಬೇರೆ ಬೇರೆ ಹೆಸರುಗಳು ಅಡಿಷನಲ್ ಆಗಿ ಕೂಡ, ಯಾಕಂದ್ರೆ ಚರ್ಚೆ ನಡೀತಿರುವಾಗ ತಮ್ಮ ಬೆಂಬಲಿಗರಿಗೆ ಯಾರ್ಯಾರು ಕೈ ತಪ್ಪುತ್ತೆ ಅಂದ್ರೆ ಅದಕ್ಕೆ ಆಲ್ಟರ್ನೇಟ್ ಆಗಿ ಪಟ್ಟಿಯಲ್ಲಿ ಇಲ್ಲದ ಇನ್ನೊಂದು ಹೆಸರನ್ನ ಸಮುದಾಯವಾರು, ಪ್ರದೇಶವಾರು ಯಾವ್ದು ಮುನ್ನೆಲೆಕ್ಕೆ ತರಬಹುದು ಸಹಜವಾದ ಲೆಕ್ಕಾಚಾರದಲ್ಲಿ ಸಿಎಂ, ಮಾಜಿ ಸಿಎಂ, ಕೆಪಿಸಿಸಿ ಅಧ್ಯಕ್ಷರು ಇರ್ತಾರೆ. ಇಲ್ಲಿ ಅಡಿಷನಲ್ ಆಗಿ ರಾಜ್ಯದವರೇ ಆಗಿರೋ ಕಾರಣಕ್ಕೆ ಎಐಸಿಸಿ ಅಧ್ಯಕ್ಷರು ಕೂಡ ಒಂದಷ್ಟು ಹೆಸರುಗಳನ್ನ ಬಿಡಬಹುದು. ಹಾಗೆ ಒಂದು 8-10 ಹೆಸರು ಅಲ್ಲೇ ಆನ್ ಸ್ಪಾಟ್ ಅಲ್ಲಿ ಅಡಿಷನಲ್ ಆಗಿ ಕೂಡ ಚರ್ಚೆಗೆ ಬರುವಂತ ಸಾಧ್ಯತೆ ಇದೆ. ಅದು ಒಂದು ಭಾಗ. ಇದಲ್ಲದೆ ರಾಹುಲ್ ಗಾಂಧಿ ಅವರು ತಮ್ಮದೇ ರಿಸರ್ಚ್ ಟೀಮ್ ನ ಮೂಲಕವಾಗಿ ಒಂದಷ್ಟು ವರದಿಗಳನ್ನ, ಮಾಹಿತಿಗಳನ್ನ, ಹೆಸರುಗಳನ್ನ ತರಿಸ್ಕೊಂಡಿದ್ದಾರೆ ಅನ್ನೋದು. ಇವರು ಹೇಳುವಂತಹ ಹೆಸರುಗಳು, ಕೊಡುವಂತಹ ಪಟ್ಟಿ ಮತ್ತು ಅಡಿಷನಲ್ ಆಗಿ ಇವರು ಹೇಳುವಂತಹ ಹೆಸರುಗಳು ಇವೆಲ್ಲವೂ ಕೂಡ ರಾಹುಲ್ ಗಾಂಧಿ ಅವರು ತರಿಸಿಕೊಂಡಿರುವ ವರದಿ ಮತ್ತು ಪಟ್ಟಿಗೆ ಮ್ಯಾಚ್ ಆಗುವಂಗಿರ್ಬೇಕು. ಅಥವಾ ಅಲ್ಲಿ ಅವರಿಗೆ ಬಂದಂತ ವರದಿಯಲ್ಲಿ ಹೌದು ಇವರು ಕೇಪಬಲ್ ಇದ್ದಾರೆ ಅನ್ನುವಂಥದ್ದು ಕೂಡ ಕನ್ವಿನ್ಸ್ ಆದ್ರೆ ಅವರಿಗೆ ಒಂದು ಟಿಕ್ ಮಾರ್ಕ್ ಬೀಳಬಹುದು. ಹೌದು ಇವರು ಸಚಿವರು ಆಗ್ಬೇಕು ಈ ಕಾರಣಕ್ಕಾಗಿ ಅನ್ನುವಂಥದ್ದು. ಹಾಗಾಗಿ ಕೇವಲ ರಾಜ್ಯ ನಾಯಕರು ತೆಗೆದುಕೊಂಡಂತಹ ಹೆಸರುಗಳಿಗೆ, ಪಟ್ಟಿಗಳಿಗಷ್ಟಿಗೆ ಅಂತಿಮ ಮುದ್ರೆ ಬೀಳುತ್ತೆ ಅಂತಲ್ಲ. ಈ ಬಾರಿ ಎಐಸಿಸಿ ಮಟ್ಟದಲ್ಲಿ ರಾಹುಲ್ ಗಾಂಧಿ ಅವರ ಕಡೆಯಿಂದಲೂ ಕೂಡ ಪರಾಮರ್ಶೆಗೆ ಒಳಗಾಗಿರುವಂತಹ ಹೆಸರುಗಳು ಕೂಡ ಅಲ್ಲಿ ಇದ್ರೆ ಮೊದಲು ಆ ಹೆಸರುಗಳು ಪಾಸ್ ಆಗುವಂತ ಸಾಧ್ಯತೆ ಇದೆ. ಹಾಗಾಗಿ ಇವತ್ತು ಸಂಜೆ ನಡೆಯುವಂತಹ ಸಭೆ ಏನಿದೆ, ಎಐಸಿಸಿ ನಾಯಕರ ಜೊತೆಗೆ ರಾಜ್ಯ ನಾಯಕರು ನಡೆಸುವಂತಹ ಸಭೆ ಏನಿದೆ, ಇದು ಸಾಕಷ್ಟು ಮಹತ್ವದ್ದು ಮತ್ತು ಕುತೂಹಲದ್ದು ಕೂಡ. ಕೊನೆಗೆ ಮುಂದಿನ 20-22 ತಿಂಗಳು ಈ ರಾಜ್ಯದ ಆಡಳಿತ ಯಾವ ದಿಕ್ಕಿನಲ್ಲಿ ಸಾಗಬೇಕು, ಅದಕ್ಕೆ ಬೇಕಾದ ಸಾರಥಿಗಳು ಯಾರು ಅನ್ನೋದನ್ನ